ಚೆಲ್ವಿ ಬಾಳ್ಕೊಂಬ ತಗೊಳ್ಳುವ ಅಲಂಕಾರಕ್ಕೆ ಆ ಟೇಬಲ್ ಕಟ್ಟಾನ. ಸರಿ ಮಾವ. ಏನ್ರಿ ವೆಂಕಿ ಗಣಪತಿನ ತಗೊಂಬರ್ತೀನಿ ಅಂತ ಹೋಗಿ ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಒಂದ್ ಫೋನ್ ಮಾಡ್ತೀರಾ? ಮಾವ ಅಲ್ಲಿ ನೋಡಿ ಬಂದ್ರು. ಗಣಪತಿ ಜೊತೆ ಎಷ್ಟು ಚೆನ್ನಾಗಿ ಕಾಣ್ತೀಯ ನೋಡು. ಅವನದೊಂದು ಫೋಟೋ ತೆಗಿಯಮ್ಮ. ಅವನ್ ತೆಗಿ ಬಂದು ನಿಂದು ಒಂದು ತೆಕ್ಕೊಳಮ್ಮ. ಅವ್ನ ಕಾಲಕ್ಕೆ ನೀರು ಹಾಕಮ್ಮ. ನೀವಿಬ್ರು ಒಳಗೆ ಹೋಗಿ ಎಲ್ಲ ಕಟ್ಬಿಟ್ಟು ರೆಡಿ ಮಾಡು. ವಿಘ್ನ ವಿನಾಶಕನಿಗೆ ಜೈ. ಲಕ್ಷ್ಮಿ, ಯಾಕೆ ಏನಾಯ್ತು? ಇಷ್ಟು ತನಕ ಸಂತೋಷವಾಗಿದ್ದೆ, ಮುಖ ಬಾಡೋಗೋಯ್ತಲ್ಲ. ಏನ್ರಿ ಪ್ರತಿ ವರ್ಷ ಎಲ್ಲ ಹಬ್ಬನೂ ಎಲ್ಲ ಮಕ್ಳ ಜೊತೆ ಸೇರ್ಕೊಂಡು ಸಂಭ್ರಮದಿಂದ ಆಚರಿಸ್ತಾ ಇದ್ವಿ. ಈ ವರ್ಷ ನಾವಿಷ್ಟೇ ಜನ ಆಚರಿಸ್ಬೇಕಲ್ಲ ಅಂತ ಬೇಜಾರಾಗ್ತಿದೆ. ಏನೋ ಇರೋದಕ್ಕೆ ಅಂತ ಒಂದು ಗೂಡು ಮಾಡ್ಕೊಂಡಿದೀವಿ. ಈ ಪೂಜೆಗೂ ಅವ್ರನ್ನ ಕರೀದೇ ಇರೋ ಹಾಗಾಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ಲಕ್ಷ್ಮಿ, ಮೇಡಮ್ ಅವರೇ ರೆಡಿನಾ? ಸಿದ್ದವರೇ, ನಾನು ಹೇಗೆ ಕಾಣಿಸ್ತಿದ್ದೀನಿ? ಮೇಡಮ್ ಅವರೇ, ನಮ್ಮ ಮನೆಗೆ ಏನಾರ ನವಿಲ್ ನಡ್ಕೊಂಬಂದ್ಬಿಡ್ತೆ. ಒಳ್ಳೆ ನವಿಲ್ ಕಣ್ಣಂಗೆ ಕಾಣಿಸ್ತಿದ್ದಾರೆ ಮೇಡಮ್ ಅವರೇ. ಆಮೇಲೆ ಈ ಸೀರೆ ಒಂಚೂರು ಚೆನ್ನಾಗಿಲ್ಲ, ಆದರೆ ನೀವು ಮುಟ್ಕೊಂಡಿರೋದಕ್ಕೆ ಆ ಸೀರೆಗೆ ಒಂದು ಅಂದ ಬಂದದೆ ಅನಿಸ್ತದೆ. ಸಿದ್ದು ಅವರೇ, ಮೇಡಮ್ ಅವರೇ ಒಂದು ನಿಮಿಷ ಹಂಗೆ ರೀ. ಏನೋ ಕೊಡ್ತಾ ಆಯ್ತಲ್ಲ, ಒಂದು ನಿಮಿಷ ಇಲ್ಲೇ ರೀ, ಬಂದೆ. ಮೇಡಮ್ ಅವರೇ, ಈಗ ನೋಡಿ ಒಳ್ಳೆ ದೇವತೆ ಕಣ್ಣಂಗೆ ಕಾಣಿಸಿದ್ದೀರಾ. ಸಿದ್ದು ಅವರೇ, ಹೊರಡೋಣ? ಹಾಂ ಸರಿ ಬನ್ನಿ. ಆಮೇಲೆ ಗೃಹ ಪ್ರವೇಶಕ್ಕೆ ಏನು ಗಿಫ್ಟ್ ಕೊಡೋದು? 5 ತಿಂಗಳಾಗೋವರೆಗೂ ಜಾಸ್ತಿ ಎಲ್ಲೂ ಓಡಾಡಬಾರ್ದು, ಎಲ್ಲೂ ಹೋಗ್ಬೇಡ. ಹೌದು ಸಿಂಚು, ಈಗ ನೀನು ಅಲ್ಲಿಗೆ ಹೋದರೆ ಸುಮ್ಮನೆ ಅವರು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ನಿಂಗೆ ಸ್ಟ್ರೇನ್ ಆಗೋ ಹಾಗೆ ಮಾಡ್ತಾರೆ. ಇದೆಲ್ಲ ಈ ಟೈಮಲ್ಲಿ ಬೇಕಾ? ಅಲ್ಲ ಅತ್ತಿಗೆ, ಮನೆಯವ್ರಿಗೂ ನಾನು ಯಾವ ಪರಿಸ್ಥಿತಿಲಿ ಇದ್ದೀನಿ ಅಂತ ತುಂಬ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನನ್ನ ಹತ್ರ ಕೆಲಸ ಮಾಡಿಸ್ತಾರ? ಸ್ವಲ್ಪ ಹೊತ್ತು ಹೋಗ್ತೀನಿ, ಖುಷಿಯಿಂದ ಮಾತಾಡ್ಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಅಷ್ಟೇ. ಸಿಂಚು, ಬುದ್ಧಿ ಇಲ್ದೇದಂಗೆ ಮಾತಾಡ್ಬಿಡ್ವೆ. ಮನೆ ಮಗಳಾಗಲಿ ಸೊಸೆ ಆಗಲಿ ಗರ್ಭಿಣಿ ಆದಾಗ ಯಾರಾದ್ರೂ ಗುದ್ಲಿ ಪೂಜೆ ಮಾಡಿ ಮನೆ ಕಟ್ತಾರ, ಮನೆ ಪೂಜೆ ಮಾಡ್ತಾರ? ನಾನು ಹೇಳ್ತಾ ಇದ್ದೀನಿ,
ನೀನೆಲ್ಲೂ ಹೋಗ್ಬೋದಷ್ಟೇ, ಮನೇಲಿರು. ಏನಮ್ಮ ನೀನು ಎಲ್ಲದಕ್ಕೂ ಏನೋ ಅನ್ಕೊಂಡು ಮಾತಾಡ್ತಾನೆ ಇದೆಯಲ್ವಾ? ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಅವ್ರಿಗಿರಕ್ಕೊಂದು ಸೂರಿದ್ರೆ ಸಾಕು ಅಂತ ಒದ್ದಾಡ್ತಿದ್ದಾರೆ. ಅವ್ರದ್ದೇ ತಪ್ಪು ಅಂತ ಹೇಳ್ತಿದ್ದಿಲ್ಲ, ಹೇಗಾಗತ್ತಮ್ಮ? ಆಯ್ತು, ಅವ್ರದ್ದೇನು ತಪ್ಪಿಲ್ಲ, ನಂದೇ ತಪ್ಪು. ನಿನ್ ಗಂಡನ ಬಗ್ಗೆ ಮಾತಾಡಿದಾಗೂ ನಾನೇ ತಪ್ಪು, ನಿಮ್ಮ ಅತ್ತೆ ಮನೆಯವ್ರ ಬಗ್ಗೆ ಮಾತಾಡಿದಾಗೂ ನಾನೇ ತಪ್ಪು. ಸರಿ ಆಯ್ತು, ನಂದೇ ತಪ್ಪು. ನಾನು ಹೇಳ್ತಾ ಇದ್ದೀನಿ, ಎಲ್ಲೂ ಹೋಗ್ಬೇಡ, ಮನೇಲಿ. ಅಮ್ಮ, ದೊಡ್ಡವರಾಗಿದ್ಕೊಂಡು ನೀವು ಈ ಥರ ಮಾತಾಡೋದು ಸರಿನಾ? ಒಂದು ಶುಭ ಕಾರ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ಹೋಗು, ಒಳ್ಳೇದಾಗ್ಲಿ ಅಂತ ನೀನು ಹರಸ್ ಕಳಿಸ್ಬೇಕಲ್ವಾ? ಅಂಥದ್ರಲ್ಲಿ ನೀನೇ ಈ ಥರ ಮಾತಾಡಿದ್ರೆ? ಸಿಂಚು, ನೀನ್ ನನ್ನ ಮಗಳು ಕಣೆ, ಗರ್ಭಿಣಿ. ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನು ನಿಮ್ಮಪ್ಪನಿಗೆ ಏನು ಅಂತ ಉತ್ತರ ಕೊಡ್ಲಿ? ಈಗ ಏನು ಮಾತು ಬೇಡ, ಸುಮ್ಮನೆ ಮನೇಲಿರು ಅಷ್ಟೇ. ಅಮ್ಮ ನೋಡು, ನೋಡಿಲ್ಲಿ, ನನಗೇನೂ ಆಗಲ್ಲ. ಹುಷಾರಾಗಿ ಕ್ಯಾಬಲ್ಲಿ ಹೋಗಿ ಕ್ಯಾಬಲ್ಲಿ ಬರ್ತೀನಿ. ಪ್ಲೀಸ್ ಅಮ್ಮ, ಪ್ರಾಮಿಸ್, ಆರಾಮಾಗಿ ಹೋಗಿ ಬರ್ತೀನಿ. ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ಮನೇಲಿರು, ಇಲ್ಲ ಅಂದ್ರೆ ನಿನ್ನಿಷ್ಟ ಏನ್ ಬೇಕಾದ್ರೂ ಮಾಡ್ಕೊ. ಆಯ್ತು, ಮನೇಲೇ ಇರ್ತೀನಿ. ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ. ಆಲ ಗೋಡೆ ಮಧ್ಯ ಇದ್ದು ನನಗೂ ಸಾಕಾಗೋಗಿದೆ. ಸಮಾಧಾನನಾ? ಸಿಂಚು, ನಿನ್ನ ಒಳ್ಳೇದಕ್ಕೆ ಕಣೆ ಹೇಳ್ತಾ ಇರೋದು ನಾನು. ನೋಡ್ ನೀನು, ನಾನು ಏನ್ ತಪ್ಪು ಮಾತಾಡ್ದೆ? ಮಾಡ್ಬೇಕಂತಾನೆ ನನಗೆ ಗೊತ್ತಾಗ್ತಿಲ್ಲ.